ಬೆಂಗಳೂರಿನಲ್ಲಿ ನಡೆದಿರುವಂತಹ ದುರಂತ ಒಂದಲ್ಲ ಎರಡಲ್ಲ 7 ಜನ ಕಾರ್ಮಿಕರು ಈಗ ಸಾವಿಗೀಡಾಗಿದ್ದಾರೆ. ಈ ಕಲ್ಲು ಕ್ವಾರಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಪಾಪ ನೋಡಿ, ನಾನಾ ಭಾಗಗಳಿಂದ ಕೆಲಸವನ್ನು ಆರಿಸಿಕೊಂಡು ಬಂದವರು ಕೆಲಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ ಈ ಕಲ್ಲು ಬಂಡೆ ಕುಸಿದು ಬಿದ್ದ ಪರಿಣಾಮದಿಂದಾಗಿ 7 ಮಂದಿ ಕಾರ್ಮಿಕರು ಈಗ ಅಸುನೀಗಿದ್ದಾರೆ. ಬಂಡೆ ದುರಂತದಲ್ಲಿ 5 ಕಾರ್ಮಿಕರ ಸ್ಥಿತಿ ಗಂಭೀರವಾಗಿದೆ. ಬೆಂಗಳೂರಿನ RR ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಬಂಡೆ ಅಡಿ ಸಿಲುಕಿದ್ದಂತಹ 5 ಮಂದಿ ಕಾರ್ಮಿಕರನ್ನ ಈಗಾಗಲೇ ರಕ್ಷಣೆ ಮಾಡಲಾಗಿದೆ. ಸಾವು ಬದುಕಿನ ಹೋರಾಟವನ್ನು ನಡೆಸುತ್ತಿದ್ದಾರೆ ಕಾರ್ಮಿಕರು. ಬಂಡೆ ದುರಂತದಲ್ಲಿ 5 ಕಾರ್ಮಿಕರ ಸ್ಥಿತಿ ಚಿಂತಾಜನಕವಾಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕಷ್ಟೇ ಲಭ್ಯವಾಗ್ತಾ ಇದೆ. ನೋಡಿ, RR ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಂತ ಹೇಳಿ ಅವರನ್ನ ಒಳಪಡಿಸಲಾಗಿರುವಂಥದ್ದು, ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಆದ್ರೆ ಇಲ್ಲಿ ಬೇಸರದ ಸಂಗತಿ ಅಂತಂದ್ರೆ ಇನ್ನೂವರೆಗೂ ಕೂಡ ಜಾಗಕ್ಕೆ ಮಾಲೀಕ ಎಂಟ್ರಿ ಕೊಟ್ಟಿಲ್ಲ. 6 ಗಂಟೆಗಳಾದ್ರೂ ಕೂಡ ಇನ್ನೂವರೆಗೂ ಮಾಲೀಕ ಜಾಗಕ್ಕೆ ಎಂಟ್ರಿ ಕೊಟ್ಟಿಲ್ಲ ಅಂತಂದ್ರೆ ಮತ್ತೆ ಇಲ್ಲಿ ಆತ ನಿರ್ಲಕ್ಷ್ಯವನ್ನ ಮೆರೆತಿದ್ದಾನೆ. ಮೊದಲೇ ಈಗಾಗಲೇ ನಿರ್ಲಕ್ಷ್ಯವನ್ನ ಮೆರೆದು ಈ ರೀತಿಯಾದಂತಹ ದುರಂತ ಸಂಭವಿಸಿದೆ. ಅವರ ಕುಟುಂಬಸ್ಥರ ಆಕ್ರಂದನ ಎಷ್ಟರ ಮಟ್ಟಿಗೆ ಮುಗಿಲು ಮುಟ್ಟಿದೆ. ಕಾರ್ಮಿಕರ ಕುಟುಂಬಸ್ಥರ ಆಕ್ರಂದನ, ಅವರನ್ನು ನಂಬ್ಕೊಂಡು ಜೀವನ ಮಾಡ್ತಾ ಇರ್ತವೆ ಕುಟುಂಬಗಳು. ಈಗ ಅವರೇ ಇಲ್ಲ ಅಂತಂದ್ರೆ ಇದನ್ನು ಯಾವ ರೀತಿ ಕುಟುಂಬಸ್ಥರು ಅರ್ಗಿಸ್ಕೊಳ್ಬೇಕು? ಬಂಡಿ ಅಡಿ ಸಿಲುಕಿದ್ದಂತಹ ಬೃಹತ್ ಗಾತ್ರದ ಬಂಡೆ ನಾವು ಗಮನಿಸ್ತಾ ಇದೀವಿ. ನಿಮ್ಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ ನೋಡಿ ಎಷ್ಟರ ಮಟ್ಟಿಗೆ ದೊಡ್ಡದಾಗಿದೆ ಅಂತ ಹೇಳಿ. ಆ ಬಂಡೆ ಕೆಳಗಡೆ ಪಾಪ ಕೆಲಸ ಮಾಡ್ತಾ ಇದ್ರು. ಏಕಾಏಕಿಯಾಗಿ ಅಂತ ಬೃಹತ್ ಗಾತ್ರದ ಬಂಡೆ ಒಬ್ಬರ ಮೇಲೆ ಬೀಳುತ್ತೆ ಅಂತಂದ್ರೆ ಅವರ ದೇಹ ಯಾವ ರೀತಿ ಆಗಿರ್ಬೋದು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ 7 ಮಂದಿ ಸಾವಿಗೀಡಾಗಿದ್ದಾರೆ. ಸಾವು ಬದುಕಿನ ಮಧ್ಯೆ 5 ಜನ ಒದ್ದಾಡ್ತಾ ಇದ್ದಾರೆ. ಅವರ ಪರಿಸ್ಥಿತಿ ಹೇಳತೀರದಾಗಿದೆ. ಆಸ್ಪತ್ರೆಗೂ ಕೂಡ ದಾಖಲಿಸಲಾಗಿದೆ, ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಈಗ ವೈದ್ಯರು ಹೇಳಿರುವಂತಹ ಪ್ರಕಾರ ಅವರು ಬದುಕ್ತಾರೋ ಇಲ್ವೋ ಡೌಟು ಅಂತ ಹೇಳಿ. ಯಾಕಂತಂದ್ರೆ ಅವರ ಸ್ಥಿತಿ ಕೂಡ ಗಂಭೀರವಾಗಿದೆ. ಅಟ್ಲೀಸ್ಟ್ ಸ್ಥಳಕ್ಕೆ ಬರಬೇಕಾಗಿತ್ತು. ಏನ್ ತಪ್ಪಾಗಿದೆ, ಏನಾಯ್ತು ಅಲ್ಲಿ ಅನ್ನುವಂಥದ್ದು ಮಾಹಿತಿಯನ್ನ ಕಲೆ ಹಾಕಬೇಕಾಗಿತ್ತು ಮಾಲೀಕ ಆದವನು. ಈ ರೀತಿಯಾದಂತಹ ದುರಂತ ಸಂಭವಿಸೋದಕ್ಕಿಂತ ಮುಂಚೆ ಬಂದುಬಿಟ್ಟು ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡು ಅಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರಿಗೆ ಭದ್ರತೆಯನ್ನ ಒದಗಿಸಬೇಕಾಗಿತ್ತು, ರಕ್ಷಣೆಯನ್ನ ಕೊಡಬೇಕಾಗಿತ್ತು. ಆದ್ರೆ ಇದ್ಯಾವುದು ಕೂಡ ಮಾಡಿಲ್ಲ. ಈಗ ಇಂಥ ಘಟನೆ ಸಂಭವಿಸಿದ ಮೇಲೆ ಎಸ್ಕೇಪ್ ಆದ್ರೆ ಇಂಥವ್ರಿಗೆ ಏನ್ ಹೇಳ್ತಾರೆ ಗೊತ್ತಾ? ಈಗ ಪೊಲೀಸರು ಕೂಡ ಶೋಧ ಕಾರ್ಯವನ್ನ ಮುಂದುವರಿಸಿದ್ದಾರೆ, ತನಿಖೆಯನ್ನ ಮಾಡ್ತಿದ್ದಾರೆ. ಬರೋಬ್ಬರಿ 15 ಜನ ಕೆಲಸ ಮಾಡ್ತಾ ಇದ್ರು. ಅದರಲ್ಲಿ ಈಗ 7 ಮಂದಿ ಸಾವನ್ನಪ್ಪಿದ್ದಾರೆ. ಉಳಿದವರಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ಆಸ್ಪತ್ರೆಯಲ್ಲಿ. ಅವರ ಸ್ಥಿತಿ ಕೂಡ ಚಿಂತಾಜನಕವಾಗಿದೆ. ಅವರು ಯಾವಾಗ ಬೇಕಾದ್ರೂ ಕೂಡ ಸಾವನ್ನಪ್ಪುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಿ ಅಲ್ಲಿನ ವೈದ್ಯರು ತಿಳಿಸಿದ್ದಾರೆ. ಯಾಕಂತಂದ್ರೆ ಬೃಹತ್ ಗಾತ್ರದ ಬಂಡೆ ಬಿದ್ದಿರುವಂಥದ್ದು ಅವ್ರ ಮೇಲೆ. ಬದುಕದೇ ಕಷ್ಟ. ಆದ್ರೆ ಈಗ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅವರನ್ನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಇವರನ್ನ ನಂಬ್ಕೊಂಡು ಕೆಲಸಕ್ಕೆ ಬಂದ್ರೆ ಮಾಲೀಕ ಆದವನಿಗೆ ಎಸ್ಕೇಪ್ ಆದ್ರೆ ನಿಜಕ್ಕೂ ಅವರ ಕುಟುಂಬಸ್ಥರು ಯಾವ ರೀತಿ ತಮ್ಮ ಆಕ್ರೋಶವನ್ನ, ತಮ್ಮ ಆಕ್ರಂದನ ಎಷ್ಟರ ಮಟ್ಟಿಗೆ ಮುಗಿಲು ಮುಟ್ಟಿದೆ ನೋಡಿ. ಯಾರೆಲ್ಲ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅವರನ್ನ RR ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಅಂತ ಹೇಳಿ ಒಳಪಡಿಸಲಾಗಿದೆ. ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಆದರೆ ಅವರ ಸಿಚುವೇಶನ್ ಏನಿದೆ ನಿಜಕ್ಕೂ ಹೇಳತೀರದಾಗಿದೆ. ಏನಾಗುತ್ತೆ ಏನೋ ಗೊತ್ತಿಲ್ಲ. ನಾವು ಚಿಕಿತ್ಸೆ ಕೊಡ್ತಾ ಇದ್ದೀವಿ, ಉಳಿಸ್ಕೊಳ್ಳೋದು ಬಿಡೋದು ದೇವರಿಗೆ ಗೊತ್ತು ಅಂತ ಹೇಳಿ. ಈಗ ಮತ್ತೊಂದು ಕಡೆ ಈ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಹೆಂಗಾಯ್ತು ಎಕ್ಸಾಕ್ಟ್ ಈ ಘಟನೆ ಅನ್ನುವಂಥದ್ದು ಈಗಾಗಲೇ DK ಶಿವಕುಮಾರ್ ಇಂದ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸ ಆಗಿದೆ. ಹೇಳಿ ಕೇಳಿ ಇವರು ನಿಯಮ ಬಾಹಿರವಾಗಿ ಅಕ್ರಮವಾಗಿ ಗಣಿಗಾರಿಕೆಯನ್ನ ಮಾಡ್ತಾ ಇದ್ರು. ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ರು ಅನ್ನುವಂಥದ್ದು ಈಗ ಯಕ್ಷ ಪ್ರಶ್ನೆ ಆಗಿದೆ. ಯಾರು ತಪ್ಪಿತಸ್ಥರಿದ್ದಾರೆ, ಅವರ ವಿರುದ್ಧವಾಗಿ ಮುಂದಿನ ದಿನಗಳಲ್ಲಿ ಬಹುಶಃ ಯಾವ ರೀತಿ ಕ್ರಮವನ್ನ ಕೈಗೊಳ್ತಾರೋ ಕಾದ್ ನೋಡ್ಬೇಕಾಗಿದೆ. ಅಮಾಯಕರ ಜೀವವನ್ನು ಬಲಿ ಪಡೆದುಕೊಂಡಿದ್ದಾರೆ. 7 ಮಂದಿಯ ಜೀವ ಅಂತಂದ್ರೆ ಸುಮ್ಮನೆನಾ?
ಈಗ ನ್ಯಾಯವನ್ನು ಒದಗಿಸಿಕೊಡಿ ಅಂತ ಹೇಳಿ ಅವರ ಕುಟುಂಬಸ್ಥರು ಸಾಕಷ್ಟು ಅಳಲನ್ನ ತೋಡ್ಕೊಳ್ತಿದ್ದಾರೆ. ನೋಡಿ, ಮೇಲಿಂದ ಬಂಡೆ ಬಿದ್ರೆ ನಿಜಕ್ಕೂ ಅದು ಯಾವ ಪರಿ ಇದೆ ಆ ಬಂಡೆ, ಬೃಹತ್ ಗಾತ್ರದ ಬಂಡೆ ಅದು. ಅದರ ಕೆಳಗಡೆ ಇನ್ನೂ ಕೂಡ ತುಂಬಾ ಜನರು ಸಿಲುಕಿ ಹಾಕಿಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ. ಸತತವಾಗಿ ಅಧಿಕಾರಿಗಳು ಅವರನ್ನ ರಕ್ಷಣೆ ಮಾಡುವಲ್ಲಿ ಸಕ್ಸಸ್ ಆಗಿದ್ದಾರೆ. ಇಮ್ಮಿಡಿಯೇಟ್ಲಿ ಪಾಪ ಬಂದು ಸ್ಥಳಕ್ಕೆ ಧಾವಿಸಿ ಅವರನ್ನ ರಕ್ಷಣೆ ಮಾಡಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಚಿಕಿತ್ಸೆಯನ್ನ ಕೊಡಿಸ್ತಿದ್ದಾರೆ. ಹೇಳಿ ಕೇಳಿ ಈ ಮಾಲೀಕ ಆದವನು ಎಸ್ಕೇಪ್ ಆದ್ರೆ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ. ಈಗ ಮುಂದೆ ಯಾವ ರೀತಿಯಾದಂತಹ ಕ್ರಮವನ್ನ ಅವರ ಮೇಲೆ ಕೈಗೊಳ್ಳುತ್ತಾರೆ? ಈ ದುರಂತದ ಬಗ್ಗೆ ಮಾಹಿತಿಯನ್ನ ಈಗಾಗಲೇ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಕಲೆ ಹಾಕಿದ್ದಾರೆ.